ನಮಸ್ಕಾರ ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಪೆಟ್ರೋಲ್ ಡೀಸೆಲ್ ಏರಿಕೆ ನಂತರ ಗ್ರಾಹಕರಿಗೆ ಮತ್ತೊಂದು ಶಾಕ್. ಎಲ್ಪಿಜಿ ಸಿಲಿಂಡರ್ ಬೆಲೆ 50 ರೂಪಾಯಿ ಹೆಚ್ಚಳ, ಕೇಂದ್ರ ಸರ್ಕಾರ ಘೋಷಣೆ. ದೇಶದಲ್ಲಿ ಒಟ್ಟಾರೆ ಬೆಲೆ ಏರಿಕೆಗೆ ಮೋದಿಯವರೇ ಕಾರಣ. ಬಿಜೆಪಿಯವರು ನಡೆಸುತ್ತಿರುವ ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ ವಿರುದ್ಧ ಅಲ್ಲ, ಮೋದಿ ವಿರುದ್ಧ. ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯ. 10 ತಿಂಗಳ ಬಳಿಕ ಹಾಸನಕ್ಕೆ ಭವಾನಿ ರೇವಣ್ಣ ಎಂಟ್ರಿ. ಭವಾನಿ ಆಗಮನಕ್ಕೆ ಹೂಮಳೆ, ಆರತಿ ಬೆಳಗಿ ಸ್ವಾಗತ. ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಂಭ್ರಮ. ಬಾಹುಬಲಿ ತಪ್ಪಲಿನ ಮಾಂಸದಂಗಡಿಗಳಿಂದ ಜೈನ ಮುನಿಗಳಿಗೆ ನೋವು. ಮಾಂಸದಂಗಡಿಗಳ ತೆರವಿಗೆ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಆಗ್ರಹ. ಅಂಗಡಿಗಳು ತೆರವಾಗದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ 2 ರೂಪಾಯಿ ಏರಿಕೆ ಬಳಿಕ ಎಲ್ಪಿಜಿ ಸಿಲಿಂಡರ್ ಬೆಲೆ 50 ರೂಪಾಯಿ ಹೆಚ್ಚಿಸುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಕುರಿತು ಅಧಿಕೃತ ಘೋಷಣೆ ಹೊರಡಿಸಿದ್ದಾರೆ. ಅನಿಲ ಕಂಪನಿಗಳು ಸಿಲಿಂಡರ್ ಬೆಲೆ ಹೆಚ್ಚಿಸುವುದಾಗಿ ತಿಳಿಸಿವೆ. ಹೀಗಾಗಿ ಪ್ರತಿ ಎಲ್ಪಿಜಿ ಸಿಲಿಂಡರ್ ಬೆಲೆ 50 ರೂಪಾಯಿ ಹೆಚ್ಚಳವಾಗಲಿದೆ. ಉಜ್ವಲ ಮತ್ತು ಉಜ್ವಲೇತರ ಗ್ರಾಹಕರಿಗೂ ಬೆಲೆ ಏರಿಕೆ ಅನ್ವಯವಾಗಲಿದೆ. ಆದ್ದರಿಂದ ಇನ್ನು ಮುಂದೆ ಉಜ್ವಲ ಯೋಜನೆಯ 503 ರೂಪಾಯಿ ಪಾವತಿಸುತ್ತಿದ್ದ 14.2 ಕೆಜಿ ಸಿಲಿಂಡರ್ಗೆ 553 ರೂಪಾಯಿ ಹಾಗೂ ಇತರೆ ಗ್ರಾಹಕರು 803 ರೂಪಾಯಿ ಪಾವತಿಸುತ್ತಿದ್ದ 14.2 ಕೆಜಿ ಸಿಲಿಂಡರ್ಗೆ 853 ರೂಪಾಯಿ ಪಾವತಿಸಬೇಕಾಗುತ್ತದೆ ಎಂದು ಕೇಂದ್ರ ಸಚಿವರು ವಿವರಿಸಿದ್ದಾರೆ. ಬಿಜೆಪಿಯವರು ನಡೆಸುತ್ತಿರುವ ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ ವಿರುದ್ಧ ಅಲ್ಲ, ಮೋದಿ ವಿರುದ್ಧ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ವೇಳೆ ಬಿಜೆಪಿಯವರು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ. ಅವರು ಇನ್ನೂ ಗೊಂದಲದಲ್ಲೇ ಇದ್ದಾರೆ. ಇಡೀ ದೇಶದಲ್ಲಿ ಒಟ್ಟಾರೆ ಬೆಲೆ ಏರಿಕೆಗೆ ಮೋದಿಯವರೇ ಕಾರಣ. ಆದರೆ ಬಿಜೆಪಿಯವರಿಗೆ ಅವರ ಹೆಸರು ಹೇಳಲು ಬರುತ್ತಿಲ್ಲ. ಅದಕ್ಕೆ ಕಾಂಗ್ರೆಸ್ ಹೆಸರು ಹೇಳಿ ಕರ್ನಾಟಕದಲ್ಲಿ ಬೆಲೆ ಏರಿಕೆಯಾಗಿದೆ ಎನ್ನುತ್ತಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಎಷ್ಟು ಬೆಲೆ ಏರಿಕೆಯಾಗಿದೆ ಎಂಬುದರ ಬಗ್ಗೆ ಇವರು ಶೇಕಡಾವಾರು ಮಾತನಾಡಲಿ. ಮಾಧ್ಯಮದಲ್ಲಿ ಪ್ರಚಾರಕ್ಕಾಗಿ ಬಿಜೆಪಿಯವರು ಈ ರೀತಿ ಮಾಡುತ್ತಿದ್ದಾರೆ. ಗುಜರಾತ್ನ ಜಾಮನಗರದಲ್ಲಿ ವಿಮಾನ ಪತನವಾಗಿದೆ. ಈ ಘಟನೆಯಲ್ಲಿ ಸಿದ್ಧಾರ್ಥ್ ಎಂಬ ಯುವಕ ಸಾವಿಗೀಡಾಗಿದ್ದಾನೆ. ಅದು 70 ವರ್ಷಗಳಷ್ಟು ಹಿಂದಿನ ವಿಮಾನ. ಹೀಗಾಗಿ ಅದು ಪತನವಾಗಿದೆ. ಇದರ ಬಗ್ಗೆ ಎಲ್ಲೂ ಚರ್ಚೆ ಆಗುತ್ತಿಲ್ಲ. ಈ ವಿಷಯ ಮುಚ್ಚಿ ಹಾಕಲೆಂದೇ ವಕ್ಫ್ ವಿಚಾರ ಮುನ್ನೆಲೆಗೆ ತಂದಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಾರೆ ಅವ್ರು ಮಾಡ್ತಕ್ಕಂಥದ್ದು ಅವ್ರು ಆಕ್ಚುಲಿ ಏನಾಗಿದೆ, ಕನ್ಫ್ಯೂಸ್ ಆಗಿದ್ದಾರೆ. ಮೋದಿ ಸಾಹೇಬ್ರ ವಿರುದ್ಧ ಮಾಡ್ತಿರೋದು. ಬಿಜೆಪಿಯವರು ಕನ್ಫ್ಯೂಸ್ ಆಗಿದ್ದಾರೆ. ಇಡೀ ದೇಶದಲ್ಲಿ ಒಟ್ಟಾರೆ ಬೆಲೆ ಏರಿಕೆ ಆಗಿದ್ರೆ ಮೋದಿ ಸಾಹೇಬ್ರೇ ಕಾರಣ. ಅವ್ರ ವಿರುದ್ಧ ಅವ್ರು ಹೋರಾಟ ಮಾಡ್ತಿದ್ರೆ ಅವ್ರ ಹೆಸರು ಹೇಳಕ್ ಬರ್ತಿಲ್ಲ. ಅವ್ರು ನಮ್ಮ ಕಾಂಗ್ರೆಸ್ ಹೆಸರು ಹೇಳ್ತಿದ್ದಾರೆ. ಸ್ಟೇಟ್ ರಿಕ್ವೈರ್ಮೆಂಟ್ ಆಯಿತು. ನಮ್ಮ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗಿದೆ. ಇವರ ಅವಧಿಯಲ್ಲಿ ಕೂಡ ಬೆಲೆ ಏರಿಕೆ ಆಗಿದೆ. ಡಿಫ್ರೆನ್ಸ್ ನೋಡಿ ಎಷ್ಟಿದೆ, ಪರ್ಸೆಂಟೇಜ್ ನೋಡಿ. ನಾವು 2013ರಿಂದ 18ವರೆಗೆ ನಾವು ಅಧಿಕಾರ ಇದ್ವಿ. 18ರಿಂದ ಇವರು ಅಧಿಕಾರದಲ್ಲಿ ಬಂದರು. ಇವ್ರ ಅವಧಿಯಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ, ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಮಾತಾಡ್ಬೋದು. ಈಗೇನಾಗುತ್ತೆ, ಮೀಡಿಯಾ ಪಬ್ಲಿಸಿಟಿ ಬೇಕು ಅಲ್ವಾ? ಮತ್ತು ಯಾವುದೋ ರೀತಿ ಅಂತ ಅವ್ನು ಮಾಡಬೇಕಾಗಿದೆ, ಮಾಡಲಿ, ಅದಕ್ಕೆ ವೆಲ್ಕಮ್ ಮಾಡ್ತೀವಿ. ಬಟ್ ಯಾವುದನ್ನು ಸ್ಪೆಸಿಫಿಕ್ ಆಗಿದ್ದರೆ ನಾನು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀನಿ. ಒಂದು, ಇದ್ರ ಜೊತೆಗೆ ಮೊನ್ನೆ ಸಿದ್ಧಾರ್ಥ್ ಅಂತ ಒಬ್ಬ ಯುವಕ, ಏರ್ಫೋರ್ಸ್ ಪೈಲಟ್, ಅವನು 28 ವರ್ಷದ ಯುವಕ. ಅವನು ಜಾಗ್ವಾರ್ ಜೆಟ್ ಅಂತ ಫ್ಲೈ ಮಾಡ್ತಾ ಇರ್ತಾನೆ ಹುಡುಗ. ಜಾಮ್ನಗರ್ ಗುಜರಾತ್. ಎಲ್ರಿ ಜಾಮ್ನಗರ್ ಗುಜರಾತ್ನಲ್ಲಿ ಆ ಹುಡುಗ ಯೂಶಲಿ ರೆಗ್ಯುಲರ್ ಫ್ಲೈಟ್ ಮಾಡ್ತಿರ್ತಾನೆ. ಅದು ಟೆಕ್ನಿಕಲ್ ಫಾಲ್ಟ್ ಆಗುತ್ತಾ ಆ ಜಾಗ್ವಾರದ್ದು ಏರ್ಕ್ರಾಫ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆ ಹುಡುಗ ಕೋಪೈಲಟ್ಗೆ ಹಿ ವಿಲ್ ಸಿ ಟು ದಟ್ ಹಿ ಸೇಫ್. ಕೋಪೈಲಟ್ ಇರ್ತಕ್ಕಂಥ ಅವನ ಸ್ನೇಹಿತಿಗೆ ಅವನು ಸೇಫ್ ಮಾಡಿ ಆ ಫ್ಲೈಟ್ ಎಲ್ಲಿ ಜನರು. ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ 10 ತಿಂಗಳ ಬಳಿಕ ಹಾಸನ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಸನಕ್ಕೆ ಬರುತ್ತಿದ್ದಂತೆ ಜಿಲ್ಲೆಯ ಗಡಿಭಾಗ ಹಿರಿಸಾವೆ, ಚನ್ನರಾಯಪಟ್ಟಣ ಹಾಗೂ ಹೊಳೆನರಸೀಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭವಾನಿ ರೇವಣ್ಣ ಅವರನ್ನ ಸ್ವಾಗತಿಸಿದ್ದಾರೆ. ಹೂಮಳೆ ಸುರಿಸಿ ಆರತಿ ಬೆಳಗಿ ಬರಮಾಡಿಕೊಂಡಿದ್ದಾರೆ. ಪಟಾಕಿ ಸಿಡಿಸಿ ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ. 3 ದಿನಗಳ ಹಿಂದೆಯಷ್ಟೇ ಮೈಸೂರು ಮತ್ತು ಹಾಸನ ಜಿಲ್ಲೆ ಪ್ರವೇಶಿಸಲು ಭವಾನಿ ರೇವಣ್ಣಗೆ ಹೈಕೋರ್ಟ್ ರಿಲೀಫ್ ನೀಡಿತ್ತು. ಈ ಹಿಂದೆ ಭವಾನಿ ರೇವಣ್ಣ ಅವರು ಮೈಸೂರು ಮತ್ತು ಹಾಸನ ಜಿಲ್ಲೆ ಪ್ರವೇಶಿಸದಂತೆ ಷರತ್ತು ವಿಧಿಸಿ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡಿತ್ತು. ಇದೀಗ ಷರತ್ತನ್ನು ಸಡಿಲಿಸಿದ್ದು ಹಾಸನ ಮತ್ತು ಮೈಸೂರು ಜಿಲ್ಲೆಗೆ ಪ್ರವೇಶಿಸಲು ಅನುಮತಿ ನೀಡಿದೆ. ಆದರೆ ಸಂತ್ರಸ್ತೆ ಮತ್ತು ಪ್ರಕರಣದ ಸಾಕ್ಷಿಗಳ ಮನೆಯ 500 ಮೀಟರ್ ಸುತ್ತಳತೆಯಲ್ಲಿ ಪ್ರವೇಶಿಸುವಂತಿಲ್ಲ ಎಂದು ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯರೂರ್ ಅವರಿದ್ದ ಏಕಸದಸ್ಯ ಪೀಠ ಹೊಸ ಷರತ್ತು ವಿಧಿಸಿದೆ.
ಈಗಲೇ ಮಾಡಬೇಕು, ಮೇಲ್ ಬಂದ ಮೇಲೆ ಆಗಲ್ಲ. ಈಗಲೇ ದೇವತೆ ಬಂದರೆ ಇವತ್ತಿಂದನೂ ಬಹಳ ಪರಿಚಯ ಪಾಪ ಇಲ್ಲಿದ್ದಾಗ. ಇಡೀ ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದ ಶ್ರೀ ಭಗವಾನ್ ಬಾಹುಬಲಿ ತಪ್ಪಲಿನಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವ ಮೀನು ಮಾಂಸ ಕೋಳಿ ಅಂಗಡಿಗಳ ತೆರವು ಮಾಡುವಂತೆ ಶ್ರವಣಬೆಳಗೊಳದ ಜೈನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟಾರಕ ಮಹಾಸ್ವಾಮೀಜಿ ತಿಳಿಸಿದ್ದಾರೆ. ಶ್ರವಣಬೆಳಗೊಳದ ಕಾಂಚಿ ಭವನದಲ್ಲಿ ಜೈನ ಮಠದ ವತಿಯಿಂದ ಶ್ರೀ ಮಹಾವೀರ ಜಯಂತಿಯ ಅಂಗವಾಗಿ ನಡೆದಂತಹ ಸುದ್ದಿಗೋಷ್ಠಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಡೀ ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದ ಶ್ರೀ ಭಗವಾನ್ ಬಾಹುಬಲಿ ತಪ್ಪಲಿನಲ್ಲಿ ಪ್ರತಿನಿತ್ಯ ಮೀನು ಮಾಂಸ ಕೋಳಿ ವ್ಯಾಪಾರ ಅಂಗಡಿ ಮುಂಗಟ್ಟುಗಳು ಮುಖ್ಯ ರಸ್ತೆಗಳಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಇದರಿಂದ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳಕ್ಕೆ ಬರುವಂತಹ ಮಹಾತ್ಯಾಗಿಗಳಿಗೆ, ಜೈನ ಮುನಿಗಳಿಗೆ ಹಾಗೂ ಪ್ರವಾಸಿಗರಿಗೆ ಬಹಳಷ್ಟು ನೋವು ಉಂಟಾಗುತ್ತಿದೆ. ಆದ್ದರಿಂದ ಕೂಡಲೇ ಪ್ರಾಣಿ ಹಿಂಸೆಯನ್ನ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ನಿಷೇಧ ಮಾಡಿ, ಜೊತೆಗೆ ಕೋಳಿ ಅಂಗಡಿ ಮತ್ತು ಮಾಂಸದ ಅಂಗಡಿಗಳನ್ನು ಸರ್ಕಾರ ನಿಗದಿ ಮಾಡಿರುವ ಸ್ಥಳಗಳಲ್ಲಿ ಮಾರಾಟ ಮಾಡುವುದು ಸೂಕ್ತವಾಗಿದೆ. ಒಂದು ವೇಳೆ ಇದು ಮುಂದುವರೆದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆಯ ಸಂದೇಶ ನೀಡಿದರು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಸುಮಾರು 2300 ವರ್ಷಗಳ ಭವ್ಯ ಇತಿಹಾಸವನ್ನು, ಪರಂಪರೆಯನ್ನು ಹೊಂದಿದಂತಹ ಮಹಾನ್ ಕ್ಷೇತ್ರ ಅಂತ ಹೇಳ್ಬೋದು. ಈ ಒಂದು ಕ್ಷೇತ್ರದಲ್ಲಿ ಅಂತಿಮ ಶ್ರುತಿ ಕೇವಲಿ ಭದ್ರಭಾವ ಸ್ವಾಮಿಗಳು, ಹಾಗೆ ಈ ದೇಶದ ಪ್ರಥಮ ಸಾಮ್ರಾಟನಾದಂತಹ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯರು ಸಲ್ಲೇಖನ ವಿಧಿಯನ್ನು ಪಡೆದು ಸನ್ಯಾಸತ್ವವನ್ನು ತೆಗೆದುಕೊಂಡು ಸಮಾಧಿಯನ್ನು ಹೊಂದಿದಂತಹ ಪವಿತ್ರ ಕ್ಷೇತ್ರ ಅಂಥೇಳಿ ಹೇಳ್ಬೋದು. 2300 ವರ್ಷಗಳಿಂದಲೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಋಷಿಮುನಿಗಳು, ತ್ಯಾಗಿಗಳು, ತಪಸ್ವಿಗಳು ತಮ್ಮ ಕೊನೆಯ ಸಮಯದಲ್ಲಿ ಎಲ್ಲ ತಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಾಂಸಾರಿಕ ಸುಖಗಳನ್ನು ತ್ಯಾಗ ಮಾಡಿ ಮೋಕ್ಷದ ಹಾದಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹಾಗೆ ಇಲ್ಲಿ ಸಲ್ಲೇಖನ ವಿಧಿಯೊಂದಿಗೆ ಎಲ್ಲ ತಮ್ಮ ದೇಹವನ್ನು ತ್ಯಾಗ ಮಾಡಿ ಈ ಕ್ಷೇತ್ರವನ್ನು, ಈ ಭೂಮಿಯನ್ನು ಪವಿತ್ರಗೊಳಿಸಿದ್ದಾರೆ ಅಂಥೇಳಿ ಹೇಳ್ಬೋದು. ಹಾಗೆ 1040 ವರ್ಷಗಳ ಹಿಂದೆ ಗಂಗ ಸಾಮ್ರಾಜ್ಯದ ಸೇನಾಧಿಪತಿ ಚಾವುಂಡರಾಯ ಅವನ ಗುರುಗಳ ಆದೇಶದಿಂದ, ಹಾಗೆ ಅವನ ತಾಯಿಯ ಅಪೇಕ್ಷೆಯಿಂದ, ತಾಯಿಯ ಕೋರಿಕೆಯಿಂದ ನಗರದ ಕೆಆರ್ಪುರಂ ಬಳಿ ಇರುವ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಆವರಣದಲ್ಲಿ ಏಪ್ರಿಲ್ 9, 10 ಮತ್ತು 11ರಂದು 3 ದಿನಗಳ ಕಾಲ ಉಚಿತ ಕೃತಕ ಕೈಕಾಲು ಜೋಡಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳ ಸದಸ್ಯ ಮೋಹನ್ ಮತ್ತು ರವಿ ಚಕ್ರವರ್ತಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷಕ್ಕೂ ಕೂಡ ಇಂತಹ ಶಿಬಿರ ಏರ್ಪಡಿಸಿ ನಿರೀಕ್ಷೆಗೂ ಮೀರಿ ಯಶಸ್ವಿಗೊಂಡಿದ್ದೇವೆ. ಪ್ರಮುಖವಾಗಿ ಈ ಶಿಬಿರದಲ್ಲಿ ಫಲಾನುಭವಿಗಳಿಗೆ ಕೃತಕ ಮುಂಗೈ ಹಾಗೂ ಕೃತಕ ಕಾಲು ಮತ್ತು ಪೋಲಿಯೋ ಪೀಡಿತರಿಗಾಗಿ ಕ್ಯಾಲಿಪರ್ಸ್ಗಳನ್ನು ಉಚಿತವಾಗಿ ಅಳವಡಿಸಲಾಗುವುದು. ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಮತ್ತು ಕರ್ನಾಟಕದ ಇತರೆ ಜಿಲ್ಲೆಗಳಿಂದ ಅರ್ಹ ಫಲಾನುಭವಿಗಳು ಭಾಗವಹಿಸಿ ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9035360232 ಸಂಪರ್ಕಿಸಬಹುದಾಗಿ ತಿಳಿಸಿದರು. ಸ್ಟಾರ್ಟ್ ಆಗಿದೆ. ಇವಾಗ 29ನೇ ವರ್ಷ ನಮ್ಮ ಕ್ಲಬ್ 30 ವರ್ಷ ಕಂಪ್ಲೀಟ್ ಮಾಡ್ತೀವಿ. ಸೊ ಮೇನ್ಲಿ ನಮ್ಮ ಬೆಂಗಳೂರಲ್ಲಿ ಸುಮಾರು ಈ ವೈದ್ಯಕೀಯ ಇದರಲ್ಲಿ ಹಾಸ್ಪಿಟಲ್ ರಿನೋವೇಷನ್ ಆಗಲಿ ಅಥವಾ ಬೇರೆ ರೀತಿ ಇನ್ಫ್ರಾಸ್ಟ್ರಕ್ಚರ್ ಒಂದಾಗಲಿ ಅಥವಾ ಟ್ರೀಟ್ಮೆಂಟ್ಗಳು ಮಾಡೋದಾಗಲಿ ಅಥವಾ ಬ್ಲಡ್ ಕ್ಯಾಂಪು ಮತ್ತು ಉಚಿತ ಐ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡೋದು, ಇದರಲ್ಲಿ ಮೇನ್ಲಿ ನಮ್ಮ ಮೆಡಿಕಲ್ ಇದರಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. 4-5 ವರ್ಷದಿಂದ ಅಂತೂ ಅದು ಜಾಸ್ತಿ ನಮ್ಮ ಪ್ರಾಜೆಕ್ಟ್ಸ್ಗಳಾಗಲಿ ಅಥವಾ ಪ್ರಾಜೆಕ್ಟ್ಸಲ್ಲಿ ನಾವು ಇನ್ವೆಸ್ಟ್ ಮಾಡೋದಾಗಲಿ ಫಂಡಿಂಗ್ ಮಾಡೋದಾಗಲಿ ಎಲ್ಲ ಮೇನ್ಲಿ ವೈದ್ಯಕೀಯ ಇದರಲ್ಲೇ ಮಾಡ್ತಾ ಇದ್ದೀವಿ. ಈ ಲಿಮ್ ಕ್ಯಾಂಪ್ ಬಂದು ಜೂನ್ 2023 ನಮ್ಮ ಕ್ಲಬ್ ಇದ್ರಲ್ಲಿ ಭಾಗವಹಿಸಿದ್ವಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮೋಹನ್ ಅವರು ಅಟೆಂಡ್ ಮಾಡಿದಾಗ
ಸೊ ಈ ವರ್ಷ ಲಾಸ್ಟ್ ಇಯರ್ ನಾವು ಮಿಸ್ ಮಾಡಿದ್ವಿ, ಈ ವರ್ಷ ಮಾಡಲೇಬೇಕು ಅಂತ ಈ ವರ್ಷದ ರೋಟರಿ ಇಯರ್ ಬಿಗಿನಿಂಗ್ ಅಲ್ಲೇ ಒಂದು ಡಿಸೈಡ್ ಮಾಡಿದ್ವಿ. ಅವೆಲ್ಲ ಕೋಆರ್ಡಿನೇಟ್ ಮಾಡ್ತಾ ಬಂದಿದ್ವಿ, ಯಾವಾಗ ಮಾಡ್ಬೋದು, ಎಷ್ಟು ಜನ ಸಿಗ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿರೋದ್ರಲ್ಲಿ ಫಲಾನುಭವಿಗಳು ಜಾಸ್ತಿ ಇದ್ರು, ಇಲ್ಲಿ ಆರ್ಗನೈಸ್ ಮಾಡಿದ್ದು ವ್ಯವಸ್ಥೆ ಮಾಡಿದ್ದೆಲ್ಲ ತುಂಬಾ ಚೆನ್ನಾಗಿ ಇದಾಗಿತ್ತು. ಸೊ ಅದಕ್ಕೆ ಈ ವರ್ಷ ಕೂಡ ನಮ್ಮ ಕ್ಲಬ್ ಇಂದ ಇದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷ ಹರೀಶ್, ಮೋಹನ್, ಅನುರಾಧ, ಅಭಿಲಾಷ, ಪ್ರಸನ್ನ, ಸಂಜೀವಿನಿ ಆಸ್ಪತ್ರೆ ಉಪಾಧ್ಯಕ್ಷ ಸುರೇಶ್, ಹಿರಿಯ ಸದಸ್ಯ ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜಕಾರಣಿಗಳು 5 ವರ್ಷಗಳ ಕಾಲ ಒತ್ತಡದಿಂದ ಇದ್ದರೆ ನೌಕರರು ಅವಧಿ ಮುಗಿಯುವವರೆಗೂ ಒತ್ತಡ ಇರುತ್ತಾರೆ. ಆದ್ದರಿಂದ ನೌಕರರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಗರದ ಜಿಲ್ಲಾ ಕ್ರೀಡಾಂಗಣದ ಬಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಇವರ ಸಂಯುಕ್ತಾಶ್ರಯದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರದ ಕಾರ್ಯಾಂಗವಾಗಿ ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನೌಕರರ ಕ್ರೀಡಾಕೂಟವನ್ನು ಜಿಲ್ಲಾಧ್ಯಕ್ಷರಾದ ಬಿಪಿ ಕೃಷ್ಣೇಗೌಡರು ಆಯೋಜನೆ ಮಾಡಿದ್ದು, ಜಿಲ್ಲಾಧ್ಯಕ್ಷರಾದ ಮೇಲೆ ಮೊದಲ ಕೆಲಸ ನೌಕರರ ಸಂಘದ ಕಟ್ಟಡದ ದುರಸ್ತಿ ಕಾರ್ಯ ಮಾಡುತ್ತಿರುವುದು ಉತ್ತಮವಾಗಿದೆ. ರಾಜಕಾರಣಿಗಳಿಗೆ ಎಷ್ಟು ಒತ್ತಡ ಇರುತ್ತದೆ, ಅದರ 2ರಷ್ಟು ಒತ್ತಡ ನೌಕರರಿಗೆ ಇರುತ್ತದೆ. ನಾವು 5 ವರ್ಷ ಈ ಒತ್ತಡ ಅನುಭವಿಸುತ್ತೇವೆ. ಆದ್ದರಿಂದ ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಡಬೇಕು ಎಂದು ಸಲಹೆ ನೀಡಿದರು. ಸರ್ಕಾರದ ಮೊದಲನೇ ಅಂಗದ ಕಾರ್ಯಾಂಗ ಅದರಲ್ಲಿ ನೀವಿವತ್ತು ಕ್ರೀಡಾಕೂಟವನ್ನ ನಮ್ಮ ಜಿಲ್ಲಾಧ್ಯಕ್ಷರು ಕೃಷ್ಣೇಗೌಡರು ಇವತ್ತು ಆಯೋಜನೆ ಮಾಡಿದ್ರೆ ತುಂಬಾ ಸಂತೋಷದ ವಿಷಯ. ಜೊತೆಗೆ ಅತ್ಯಂತ ರಿಯಾಯಿಸಾದಂತಹ ನಿಮ್ಗೆ ಜಿಲ್ಲಾಧ್ಯಕ್ಷರು ಸಿಕ್ಕಿದ್ದಾರೆ ನಮ್ಮ ಕೃಷ್ಣೇಗೌಡರು. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಅವ್ರು ಕೆಲಸ ಮಾಡ್ತಿರೋದು ನಮ್ಮ ನೌಕರ ಸಂಘದ ಕಟ್ಟಡದ ದುರಸ್ತಿ. ನನಗೂ ಸಹ ಒಂದು ರೀತಿ ಅನುದಾನ ಆಗ್ಲೇಬೇಕು ಅಂತ ಶಾಸಕರಿಗೆ ನಮ್ಗೆ ಹೇಳ್ತಾನೆ ಇದ್ದಾರೆ. ಅದು ಮೊದಲನೇ ಕೆಲಸವನ್ನ ಮಾಡಿದರೆ ಖಂಡಿತವಾಗಿಯೂ ಅದು ಒಳ್ಳೆ ಬೆಳವಣಿಗೆ. ಜೊತೆಗೆ ಇವತ್ತಾಗಲೇ ಕ್ರೀಡಾಕೂಟ ಅವರೇನು ಅಧ್ಯಕ್ಷರಾಗಿ ಒಂದು 2-3 ತಿಂಗಳು ಆಗಿರ್ಬೋದು, ಅದೇ ಒಳ್ಳೆ ಬೆಳವಣಿಗೆ ಸಂಘದಲ್ಲಿ ನಡೀತಾ ಇದೆ. ಖಂಡಿತವಾಗಿಯೂ ನೀವು ಸಂಘಕ್ಕೆ ಎಲ್ಲ ತಾಲೂಕಿನ ಪದಾಧಿಕಾರಿಗಳಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಅದ್ಭುತವಾಗಿ ಇದ್ದಾನೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅದ್ಭುತವಾಗಿ ನೌಕರರಿಗೆ ಹೇಳಿದ್ದಾರೆ. ಖಂಡಿತವಾಗಿ ಅದನ್ನ ನಾವು ರೂಢಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ನೌಕರಿಗೆ ನೋಡ್ತಿರ್ತೀವಿ, ನಾವು ರಾಜಕಾರಣಿಗಳಿಗೆ ನಮ್ಗೆ ಎಷ್ಟು ತಲೆಬಿಸಿ ಒತ್ತಡ ಇರುತ್ತೆ, ಅದು 2ರಷ್ಟು ಒತ್ತಡ ನೌಕರರುಗಳಿಗಿರ್ತದೆ. ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಎಂದರೆ ಕ್ರಿಯಾಶೀಲ ಅಧ್ಯಕ್ಷರು. ಸಂಘವನ್ನ ಒಗ್ಗಟ್ಟಿನಿಂದ ಕೊಂಡೊಯ್ಯುತ್ತಿದ್ದಾರೆ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇರಲಿ, ಕಾರ್ಯಾಂಗ ಒತ್ತಡದಿಂದ ಕೆಲಸ ಮಾಡಬೇಕು. ಆದ್ದರಿಂದ ಪ್ರತಿನಿತ್ಯ ಕೆಲಸದ ಒತ್ತಡ ಇದ್ದರೂ ಕುಟುಂಬಕ್ಕೆ ಕೆಲ ಸಮಯ ಕೊಡಬೇಕು ಎಂದರು. ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವೇದಿಕೆ ಮೇಲೆ ಎಲ್ಲ ಗೌರವಿತ ಅಧ್ಯಕ್ಷರಾದ ಕೃಷ್ಣೇಗೌಡರು ಮತ್ತು ಎಲ್ಲ ಏನು ಲಕ್ಷ್ಮೀಕಾಂತ್ ಅವರು, ಜಿಲ್ಲಾ ಕಾರ್ಯದರ್ಶಿ ಹೇಮಂತ್ ಖಜಾಂಚಿ ಅವರು, ರಾಜು ಅವರು, ರಾಜಪುರುಷ ಅಧ್ಯಕ್ಷರು, ಎಲ್ಲ ಸಂಘದವರು, ತಂಡದವರು, ಈ ಒಂದು ಕ್ರಿಯಾಶೀಲ ಅಧ್ಯಕ್ಷರು ಅಂತ ನಮ್ಮ ಸಂಸದ ಶ್ರೇಯಸ್ ಪಟೇಲ್ ಅವರು ಹೇಳಿದರು. ಖಂಡಿತವಾಗೂ ಬಹಳ ಕ್ರಿಯಾಶೀಲತೆ ಇಟ್ಕೊಂಡವರು ಮತ್ತು ಎಲ್ಲ ತಂಡವನ್ನ ಮತ್ತು ಸಂಘವನ್ನ ಒಗ್ಗಟ್ಟಿನಿಂದ ಒಂದೇ ಇದರಲ್ಲಿ ತಗೊಳ್ಳುವಂತವರು ಕೃಷ್ಣೇಗೌಡರು. ಹಾಗಾಗಿ ಕೃಷ್ಣೇಗೌಡರು ಮತ್ತು ನನ್ನ ಆತ್ಮೀಯ ಸಂಸದರು, ನಾವೆಲ್ಲ ಜಿಲ್ಲಾ ಪಂಚಾಯತ್ ಕೂಡ ಒಡನಾಟ ಇಟ್ಕೊಂಡ್ಬಂದ್ರು. ಆತ್ಮೀಯ ನನ್ನ ಸಹೋದರರಾದ ಶ್ರೇಯಸ್ ಪಟೇಲ್ ಅವರೇ ಮತ್ತು ಎಲ್ಲ ಕಾರ್ಯಕ್ರಮದ ಮಗರೆಲ್ಲ ನೌಕರರು ಮತ್ತು ಕುಟುಂಬಸ್ಥರೆಲ್ಲರೂ ಕೂಡ ನಮಸ್ಕರಿಸ್ತಾ, ಈಗಾಗಲೇ ಹೇಳ್ತಾ ಇದ್ರು ಏನು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದರಲ್ಲಿ ಕಾರ್ಯಾಂಗ ತಮ್ಮ ಒಂದು ಕೆಲಸ ಯಾವ ರೀತಿ ಒತ್ತಡದಲ್ಲಿ ಇರುತ್ತೆ ಅಂತ ಕೂಡ ನಮ್ಮ ಸಂಸದರು ಹೇಳಿದ್ರು. ನಾನು ಕೂಡ ಅದು ಹೇಳ್ತಾ ಇದ್ದೆ. ಕೆಲವು ತಾಲೂಕು ನಾನು ಹೇಳ್ಕೋಲ್ಲ, ಕೆಲವು ತಾಲೂಕಿನಲ್ಲಿ ಬಹಳಷ್ಟು ಸಮಸ್ಯೆ, ನೌಕರರ ಕೆಲಸ ಮಾಡ್ಲಿಕ್ಕಂತೂ ಒತ್ತಡ ಸಿಕ್ಕಾಗುತ್ತೆ. ಏನು ತಮ್ಮ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಸರ್ಕಾರಿ ನೌಕರರು ಎಂದರೆ ಅತ್ಯುತ್ತಮ ನೌಕರರೆಂದು ಪ್ರಶಸ್ತಿ ಕೊಡುತ್ತೇವೆ. ಕ್ರೀಡೆ ಮುಖ್ಯ, ಏಕೆಂದರೆ ನಮ್ಮ ಆರೋಗ್ಯ ಸ್ವಸ್ಥತೆ ಇರಬೇಕು. ನೌಕರರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಮುಖ್ಯ. ಸರಿಯಾದ ಸಮಯಕ್ಕೆ ಊಟ ಮಾಡಿ, ಜೊತೆಗೆ ಯೋಗಾಸನ ಮಾಡಬೇಕು. ಹೊಟ್ಟೆಯ ಬೊಜ್ಜು ಕಡಿಮೆ ಮಾಡಲು ಸಮತೋಲನ ಆಹಾರ ಸೇವನೆ ಮಾಡುವಂತೆ ಸಲಹೆ ನೀಡಿದರು. ಕ್ರೀಡಾಪಟುಗಳು ಇರೋದ್ರಿಂದ ಸರ್ಕಾರಿ ನೌಕರಿ ಅಂತಂದ್ರೆ ಒಂದು ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳ್ತಾರೆ. ಥ್ಯಾಂಕ್ಲೆಸ್ ಜಾಬ್ ಅಂದರೆ ನೀವು ಎಷ್ಟು ಮಾಡಿದ್ರು ಕೂಡ ನಿಮಗೆ ಒಂದು ಚೆನ್ನಾಗಿ ಮಾಡಿದ್ಯಪ್ಪ ಅಂತಂದ್ಬಿಟ್ಟು ಹೊಗಳೋದಿಲ್ಲ ಅಥವಾ ಬೈಯೋದಂತೂ ಬೇಕಾದಷ್ಟೇ. ನಾನಂತೂ ಬೈತಾ ಇರ್ತೇನೆ ಅಂದರೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಹಾಗೆ ಹೊಗಳಿಕೆ ಕೂಡ ಇರುತ್ತೆ. ಪ್ರಶಸ್ತಿಗಳನ್ನು ಕೂಡ ಕೊಡ್ತೀವಿ ಸರ್ಕಾರಿ ನೌಕರರಿಗೆ. ಅತ್ಯುತ್ತಮವಾದ ನೌಕರರು ಅಂತಂದ್ಬಿಟ್ಟು ಪ್ರಶಸ್ತಿ ಕೂಡ ಕೊಡ್ತೀವಿ. ಆಟ ಹೇಗೆ ಮುಖ್ಯ ನಮ್ಮ ಜೀವನಕ್ಕೆ ಅಂತಂದರೆ ನಮ್ಮ ಸ್ವಸ್ಥತೆ, ನಮ್ಮ ಒಂದು ಆರೋಗ್ಯದ ಸ್ವಸ್ಥತೆ. ನನಗೆ ಯಾಕೆ ಅಂತಂದರೆ ನೆನ್ನೆ ಎಲ್ಲ ಸ್ವಲ್ಪ ಮಲ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಇವತ್ತು ಮಾತಾಡಲಿಕ್ಕೆ ನಿಂತು ಮಾತಾಡಬೇಕು. ಮನೆಯೆಲ್ಲ ಮೈಯೆಲ್ಲ ನಡುತ್ತಾ ಇತ್ತು, ವಾಯ್ಸ್ ಎಲ್ಲ ಇದಾಗ್ತಾ ಇತ್ತು.
ಯಾವುದು ಅಷ್ಟು ಇದಾಗಿಲ್ಲ. ಅಷ್ಟು ಒಂದು ಇದು ಅಂತಾರಲ್ಲ, ಸ್ವಲ್ಪ ಡಿಸ್ಇಂಟಿಗ್ರೇಷನ್ ಅಂತಾರೆ. ಅಂದರೆ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದರೆ ಡಿಸ್ಇಂಟಿಗ್ರೇಷನ್ ಸ್ಟಾರ್ಟ್ ಆಗುತ್ತೆ. ಚಂದ್ರೇಗೌಡರನ್ನ ಕೃಷ್ಣೇಗೌಡರು ಅಂತೀವಿ, ಕೃಷ್ಣೇಗೌಡರನ್ನ ಚಂದ್ರೇಗೌಡರನ್ನ ಒಂದು ಇದರಲ್ಲಿ ಬರುತ್ತೆ. ಸೊ ಆಟ ಎಷ್ಟು ಮುಖ್ಯ ಅಂದರೆ ನಮ್ಮ ಸ್ವಸ್ಥತೆ, ನಮ್ಮ ಶರೀರದಲ್ಲಿ ನಾವು ಎಷ್ಟು ಆರೋಗ್ಯ ಕೆಲಸಗಳ ಮಧ್ಯೆ ದಿನಕ್ಕೆ ನಿಮಗೋಸ್ಕರ 1 ರಿಂದ 1.5 ಗಂಟೆಗಳನ್ನು ಮೀಸಲಿಟ್ಟು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡೋದ್ರಿಂದ ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಏನು, ನಮ್ಮ ವ್ಯಾಯಾಮ ಇರ್ಬೋದು ಅಥವಾ ಯೋಗ ಇರ್ಬೋದು ಅಥವಾ ವಾಕ್ ಇರ್ಬೋದು, ಇದರಿಂದ ನಿಮ್ಮ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈ ನಿಮ್ಮ ಚಟುವಟಿಕೆ ಏನು ಇವತ್ತು ಕ್ರೀಡಾಕೂಟ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ, ಇದು ಇವತ್ತು ನಾಳೆಗೆ ಮಾತ್ರ ಸೀಮಿತವಾಗಿದೆ. ದಿನನಿತ್ಯ ನಿಮಗೋಸ್ಕರ 1 ರಿಂದ 1.5 ಗಂಟೆಗಳ ಕಾಲ ಮೀಸಲಿಟ್ಟು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟು, ಅನುಕಂಪ ಆಧಾರಿತ ನೌಕರಿಗಳು ನಮ್ಮ ಕಚೇರಿಗಳಿಗೆ ಬರೋದನ್ನು ತಪ್ಪಿಸಿ ನಿಮ್ಮ ಕುಟುಂಬಕ್ಕೆ ಆಧಾರವಾಗಿ ನೆಮ್ಮದಿಯಿಂದ ನಿವೃತ್ತಿ ಹೊಂದು, ಆರೋಗ್ಯವಂತರಾಗಿ ನಿವೃತ್ತಿ ಹೊಂದು ಒಂದು ನೆಮ್ಮದಿಯಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ, ಸಾಕಷ್ಟು ಸಮಯ ಆಗಿದೆ. ಇನ್ನು ಶಾಸಕರು, ಸಂಸದರು ಮತ್ತು ನಗರಸಭೆ ಅಧ್ಯಕ್ಷರು ಎಲ್ಲರೂ ಮಾತನಾಡಿದ್ದಾರೆ. ಇದನ್ನ ಹೇಳ್ತಾ ನಿಮ್ಮ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ, ನೆಮ್ಮದಿಯಾಗಿರಲಿ ಅಂತ ಆಶಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಬಿಆರ್ ಪೂರ್ಣಿಮಾ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ವಿಭಾಗದ ವತಿಯಿಂದ ಏಪ್ರಿಲ್ 7 ರಿಂದ 9 ರವರೆಗೆ 3 ದಿನಗಳ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅಭಿವೃದ್ಧಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಮೊದಲ ದಿನ ಆಡಳಿತ ಮಂಡಳಿಯ ಗಣ್ಯ ಸದಸ್ಯರು, ಪ್ರಾಂಶುಪಾಲರು ಮತ್ತು ವಿಭಾಗದ ಸಿಬ್ಬಂದಿ ಉದ್ಘಾಟಿಸಿದರು. ಕಾರ್ಯಾಗಾರವು ಕೋಟ್ಲಿನ್ ಪ್ರೊಫೆಸರ್ ಗ್ರಾಮೀಣ ಪ್ರಾಯೋಗಿಕ ಜ್ಞಾನದ ಮೇಲೆ ಕೇಂದ್ರೀಕರಿಸುವ ಮೂಲಕ ಆಂಡ್ರಾಯ್ಡ್ ಅಭಿವೃದ್ಧಿಯಲ್ಲಿ ವಿದ್ಯಾರ್ಥಿಗಳ ತಾಂತ್ರಿಕ ಕೌಶಲ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು, ವಿದ್ಯಾರ್ಥಿಗಳು ಪ್ರಾಯೋಗಿಕ ಅವಧಿಗಳಲ್ಲಿ ಸಕ್ರಿಯವಾಗಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ಶಿಕ್ಷಣ ಸಂಸ್ಥೆ ಪ್ರಾಂಶುಪಾಲರು ನಿಮ್ಮ ಆಶೋತ್ತರಗಳಿಗೆ ಸ್ಮರಿಸಿ ಸದಾ ವಿದ್ಯಾರ್ಥಿಗಳಿಗೆ ಸ್ನೇಹಿಯಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥ ಯೋಗಿ ಕೃಷ್ಣಯ್ಯನವರು ಈ ಒಂದು ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳಿಗೆ ಆಕ್ಸೋಜನ್ ಕಂಪನಿಯ ಪರವಾಗಿ ಬಂದಿರತಕ್ಕಂಥ ಶಂಕರ್ ಅವರು ಈ ಒಂದು ವಿಭಾಗದ ಮುಖ್ಯಸ್ಥರಾದಂಥ ಸ್ವಾತಿ ಅವರು ಹಾಗೂ ಉಪನ್ಯಾಸಕಿಯರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ನಮ್ಮ ಕಾಲೇಜಿನ ಕೀರ್ತಿಯನ್ನು ತರ್ತಕ್ಕಂತಹ ವಿದ್ಯಾರ್ಥಿಗಳು ಇದ್ದಾರೆ. ಈ ಒಂದು ಕಾರ್ಯಾಗಾರ ನಮ್ಮ ಜೀವನದ ಮುಖ್ಯ ಗುರಿಯಾಗಿ ಆ ಗುರಿ ಸಾಧನೆ. The resource speaker, today's resource speaker, Shankar, consultant of Junior Technos, and the coordinators, Ankita and Associate Professor Swati Madam, and our student friends here. So today, the Artificial Intelligence and Machine Learning Department is organizing a workshop that is on mobile application development using Kotlin. And the insights of the workshop is Kotlin for Android, hands-on development, expert guidance, project-based learning, and database management, and many of the things they have included here. And this is very much useful because the development of the app applications of this mobile is daily users, day-to-day users, and there are in the market the many of the competitions we have. So the mobiles, the companies, maybe your Samsung and your
ಈ ವೇಳೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ, ಪ್ರಾಂಶುಪಾಲರಾದ ಕೃಷ್ಣಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ನವ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರ ಉತ್ತಮ ಆರೋಗ್ಯ ಬಹಳ ಮುಖ್ಯ ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಆಲೂರು ತಾಲೂಕಿನ ಕಣತೂರು ಗ್ರಾಮದಲ್ಲಿ ಸಾರ್ವಜನಿಕ ಆರೋಗ್ಯ ಉಪಕೇಂದ್ರ ಹಾಗೂ ಕ್ಷೇಮ ಕೇಂದ್ರದ ನೂತನ ಕಟ್ಟಡ ನಿರ್ಮಾಣ ಭೂಮಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕಣತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇಂದ್ರ ಸ್ಥಾನದಲ್ಲಿ ಈ ಭಾಗದ ಜನರಿಗೆ ತುರ್ತು ಆರೋಗ್ಯ ಸೇವೆಯ ಅವಶ್ಯಕತೆ ಇರುವುದನ್ನು ಮನಗಂಡು ಬಹುನಿರೀಕ್ಷಿತ ತುರ್ತು ಆರೋಗ್ಯ ಚಿಕಿತ್ಸಾ ಸೌಲಭ್ಯ ಇಲ್ಲೇ ದೊರೆಯುವಂತಾಗುತ್ತಿದೆ. ತ್ವರಿತವಾಗಿ ಗುಣಮಟ್ಟದ ಕಟ್ಟಡವನ್ನು ನಿರ್ಮಾಣ ಮಾಡಿ ಈ ಭಾಗದ ಜನರಿಗೆ ಮನೆ ಬಾಗಿಲಿನಲ್ಲಿ ಉತ್ತಮ ಆರೋಗ್ಯ ಸೇವೆ ದೊರೆಯುವಂತಾಗಲಿ ಎಂದರು. ಕಣತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೃಥ್ವಿ ಜಯರಾಮ್ ಮಾತನಾಡಿ, ಈ ಭಾಗದ ಜನರ ದಶಕಗಳ ಬೇಡಿಕೆಯನ್ನು ಈಡೇರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪಂಚಾಯಿತಿ ವ್ಯಾಪ್ತಿಯ ಶ್ರೀಸಾಮಾನ್ಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುವುದಾಗಿ ತಿಳಿಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಣತೂರು ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಇಲ್ಲಿ ಹಿಂದೆ ಆರೋಗ್ಯ ಇಲಾಖೆ ಇಲ್ಲಿ ಹಾಸ್ಪಿಟಲ್ ಕಾರ್ಯನಿರ್ವಹಿಸ್ತಾ ಇತ್ತು. ಸೊ ಕಾರಣಾಂತರದಿಂದ ಏನು ಕಟ್ಟಡ ಇತ್ತು ಶೀತಲಾಗಿ ಬಿದ್ದೋಯ್ತು. ಈ ಜಾಗ ದೇವ್ರ ದಯಿಂದ ನಾನು ಹಿಂದೆ ಬಂದಾಗಲೂ ಕೂಡ ಶಾಲಾ ಇದಕ್ಕೆ ಬಂದಾಗಲೂ ಕೂಡ ಈ ಭಾಗದ ಎಲ್ಲ ಗ್ರಾಮಸ್ಥರು ಕೂಡ ಇಲ್ಲಿ ಒಂದು ಆಸ್ಪತ್ರೆ ಅವಶ್ಯಕತೆ ಇದೆ, ಜಾಗ ಉಳಿಸ್ಕೋಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥ ಇಚ್ಛಾಶಕ್ತಿ ಇತ್ತು. ಈ ನಿಟ್ಟಿನಲ್ಲಿ ಇವತ್ತೊಂದು ಹಾಸ್ಪಿಟ್ಲ್ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತಕ್ಕಂಥ ಈ ಭಾಗದ ಒಂದು ಆಸ್ಪತ್ರೆಯನ್ನು ಮಾಡ್ತಾಯಿದ್ದೀವಿ. ಈ ಭಾಗದ ಜನತೆಗೆ ಆಸ್ಪತ್ರೆ ಸೌಲಭ್ಯ ಬೇಕಿತ್ತು. ಈ ಭಾಗದ ಎಷ್ಟೋ ಭಾಗದ ಹಳ್ಳಿಯ ಜನತೆಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಇಲ್ಲಿಂದ ಆಲೂರಿಗೆ ಹೋಗಿ ಆಲೂರಿಂದ ಮತ್ತು ಹಾಸನ ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ಜನತೆಗೆ ಇಲ್ಲೇ ಬಂದರೆ ಒಂದು ತುರ್ತು ಚಿಕಿತ್ಸೆ ಸಿಗ್ತಕ್ಕಂಥದ್ದು, ಒಂದು ಸಾಮಾನ್ಯವಾಗಿರ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಕೂಡ ಇಲ್ಲೇ ಒಂದು ಚಿಕಿತ್ಸೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲೂ ಕೂಡ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಒಂದು ಆರೋಗ್ಯ ಇಲಾಖೆ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಪಡ್ತಕ್ಕಂಥ ವಿಚಾರ. ಸುಮಾರು 65 ಲಕ್ಷ ರೂಪಾಯಿ. ಈ ಸಂದರ್ಭದಲ್ಲಿ ಪಿಡಿಒ ಪುರುಷೋತ್ತಮ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಿಂಗರಾಜು, ಜಗದೀಶ್, ಕೃಷ್ಣೇಗೌಡ, ಡೇಗರಾಜು, ನಿರ್ವಾಣಯ್ಯ, ತಾಲೂಕು ಆರೋಗ್ಯಾಧಿಕಾರಿ ಡಾ ನಿಸಾರ್ ಫಾತಿಮಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಮನವಮಿಯ ಅಂಗವಾಗಿ ಭಟ್ಕಳದ ಇತಿಹಾಸ ಪ್ರಸಿದ್ಧ ಚನ್ನಪಟ್ಟಣ ಶ್ರೀ ಹನುಮಂತ ದೇವರ ರಥೋತ್ಸವವು ರವಿವಾರ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಭಟ್ಕಳದ ಪ್ರಸಿದ್ಧ ಶ್ರೀ ಚನ್ನಪಟ್ಟಣ ಹನುಮಂತ ದೇವರ ರಥೋತ್ಸವಕ್ಕೆ ತಾಲೂಕಿನ ಬೇರೆ ಬೇರೆ ಭಾಗದಿಂದ ಬಂದ ಸಾವಿರಾರು ಭಕ್ತರು ಮುಂಜಾನೆಯಿಂದ ಸರತಿ ಸಾಲಿನಲ್ಲಿ ನಿಂತು ರಥ ಕಾಣಿಕೆ ಅರ್ಪಿಸಿದರು. ನಂತರ ದೇವಸ್ಥಾನದ ಪ್ರಧಾನ ಅರ್ಚಕ ಪ್ರಮೋದ ಭಟ್ ನೇತೃತ್ವದಲ್ಲಿ ಹನುಮಂತನಿಗೆ ದೇವನಿಗೆ ವಿಧಿವಿಧಾನಗಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ತಾಲೂಕಿನ ವಿವಿಧ ಸಮುದಾಯ ಅಧಿಕಾರಿ ವರ್ಗ ಗಣ್ಯರು ರಥಚಕ್ರಕ್ಕೆ ಕಾಯಿ ಒಡೆದು ಧಾರ್ಮಿಕ ವಿಧಿಗಳನ್ನು ಮುಗಿಸಿದ ನಂತರ ಸಂಜೆ 6 ಗಂಟೆಗೆ ರಥ ಎಳೆಯುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಗ್ರಾಮೀಣ ಕ್ರೀಡೆಯಾಗಿ ಖ್ಯಾತಿ ಪಡೆಯುತ್ತಿರುವ ಕಬಡ್ಡಿ ಕ್ರೀಡೆ ಬಗ್ಗೆ ಮಕ್ಕಳಲ್ಲಿ ಹೆಚ್ಚು ಆಸಕ್ತಿ ಮೂಡಿಸುವ ಕಾರ್ಯವಾಗಬೇಕು ಎಂದು ಶಾಸಕ ಡಿ ರವಿಶಂಕರ್ ಹೇಳಿದ್ದಾರೆ. ಕೆಆರ್ನಗರ ತಾಲೂಕಿನ ಗಂದನಹಳ್ಳಿ ಗ್ರಾಮದಲ್ಲಿ ಗಂದನಹಳ್ಳಿ ಗ್ರಾಮದ ತಾಲೂಕು ಕುರುಬರ ಸಂಘದ ಮಾಜಿ ಅಧ್ಯಕ್ಷ ದಿವಂಗತ ಜಿಎನ್ ಮಲ್ಲೇಗೌಡರ 2ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಮೊದಲನೇ ವರ್ಷದ ರಾಜ್ಯಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ಇತ್ತೀಚಿನ ವರ್ಷಗಳಲ್ಲಿ ಪ್ರೀಮಿಯರ್ ಲೀಗ್ ಮೂಲಕ ಹೆಸರುವಾಸಿಯಾಗುತ್ತಿರುವ ಕಬಡ್ಡಿ ಬಗ್ಗೆ ಮಕ್ಕಳಲ್ಲಿಯೂ ಆಸಕ್ತಿ ಮೂಡಿಸಿ ಪ್ರೋತ್ಸಾಹ ನೀಡುವಂತಾದಲ್ಲಿ ಗ್ರಾಮೀಣ ಕ್ರೀಡೆಯಾದ ಕಬಡ್ಡಿಗೆ ಹೆಚ್ಚಿನ ಬೆಂಬಲ ದೊರಕಿದಂತಾಗುತ್ತದೆ ಎಂದರು. ಗ್ರಾಮದ ಒತ್ತಾಸೆಯಾಗಿ ಮತ್ತು ಎಲ್ಲರ ಒಂದು ಒಳಿತಿಗಾಗಿ ನಾನು ನಮ್ಮ ಏನು MSL ಬಾರಿತ್ತು ಅದನ್ನ ಹೊರಗಡೆಗೆ ಸ್ಥಳಾಂತರ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ದೊಡ್ಡ ಮನಸ್ಸಿನಿಂದ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ನಮ್ಮ ಗಂದನಹಳ್ಳಿ ಗ್ರಾಮಕ್ಕೆ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಬೇಕಾಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಬಹಳಷ್ಟು ಈ ಒಂದು ಕಬಡ್ಡಿಯ ಗ್ರಾಮೀಣ ಪ್ರದೇಶದ ಕ್ರೀಡೆ ಆಗಿರ್ತಕ್ಕಂಥ ಕಬಡ್ಡಿ ಒಂದು ಇಲ್ಲಿ ನಮ್ಮ ಗಂದನಹಳ್ಳಿ ಗ್ರಾಮದಲ್ಲಿ ಬಹಳಷ್ಟು ಜನ ಆಡ್ತಾ. ಈ ವೇಳೆ ಕಾಂಗ್ರೆಸ್ ಮುಖಂಡ ಗಂದನಹಳ್ಳಿ ವೆಂಕಟೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪಾಪು ಮಂಜುನಾಥ್, ಗ್ರಾಮದ ದೊಡ್ಡ ಯಜಮಾನ ಜಿಎನ್ ರಘು, ಮುಖಂಡರಾದ ಪ್ರೇಮ ಶಿವಣ್ಣ, ಸಹಕಾರ ಸಂಘದ ಮಾಜಿ ನಿರ್ದೇಶಕ MSIL ಹರೀಶ್, ಉದ್ಯಮಿ ಜಿಎನ್ ಜಲೇಂದ್ರ ಸೇರಿದಂತೆ ಮೊದಲಾದವರು ಹಾಜರಿದ್ದರು. ಕಲಬುರಗಿ ನಗರದ ಕೆಸಿಟಿ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಏಪ್ರಿಲ್ 16ರಂದು ಕಲಬುರಗಿ ವಿಭಾಗದ ಬೃಹತ್ ಉದ್ಯೋಗ ಮೇಳ ಆಯೋಜಿಸಿದ್ದು, ಕಲ್ಯಾಣ ಕರ್ನಾಟಕದ ನಿರುದ್ಯೋಗ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಲಾಭ ಪಡೆಯುವಂತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮನವಿ ಮಾಡಿದರು. ಉದ್ಯೋಗ ಮೇಳ ಆಯೋಜನೆ ಹಿನ್ನೆಲೆಯಲ್ಲಿ ಸೋಮವಾರ ಕಲಬುರಗಿ ನಗರದ ಕೆಸಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯಸಭೆ ವಿಪಕ್ಷ ನಾಯಕ ಡಾ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗವಹಿಸಲಿದ್ದಾರೆ. ಬೆಂಗಳೂರಿನ 125 ಸೇರಿದಂತೆ ಹೈದರಾಬಾದ್, ಮುಂಬೈ ಹಾಗೂ ಸ್ಥಳೀಯ ಸುಮಾರು 216 ಕಂಪನಿಗಳು ಈಗಾಗಲೇ ಮೇಳದಲ್ಲಿ ಭಾಗವಹಿಸಲು ನೋಂದಣಿ ಮಾಡಿಕೊಂಡಿವೆ.
ಇದುವರೆಗೆ ಸುಮಾರು 6,000 ಅಭ್ಯರ್ಥಿಗಳು ಸಹ ನೋಂದಣಿ ಮಾಡಿದ್ದು 15,000 ಅಭ್ಯರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಮಾಡ್ತಾ ಇದ್ದೀವಿ. 7 ಜಿಲ್ಲೆಗಳಿಂದ ಉದ್ಯೋಗಾಕಾಂಕ್ಷಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಬೃಹತ್ ಉದ್ಯೋಗ ಮೇಳ ಇದೆ. ಇಲ್ಲಿ ಈಗಾಗಲೇ 6,000ಕ್ಕಿಂತ ಜಾಸ್ತಿ ಉದ್ಯೋಗಾಕಾಂಕ್ಷಿಗಳು ಇದರಲ್ಲಿ ಎನ್ರೋಲ್ಮೆಂಟ್ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಕಂಪನೀಸು ಕೂಡ ಎನ್ರೋಲ್ಮೆಂಟ್ ಆಗಿದೆ. 16ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲದವರೆಗೆ ಸತ್ಯಗಾಲ ಯೋಜನೆಯನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ಜನಪರ ವೇದಿಕೆ ಹಾಗೂ ರೈತರು ಮಳವಳ್ಳಿ ತಾಲೂಕಿನ ಮಳವಳ್ಳಿ ಕೊಳ್ಳೇಗಾಲ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಸುರಂಗ ಮಾರ್ಗ ಮುಂದೆ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ನೇತೃತ್ವದಲ್ಲಿ ಕಾರ್ಯಕರ್ತರು ಹಾಗೂ ರೈತರು ಕಾಮಗಾರಿ ವಿಳಂಬದ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಮಾತನಾಡಿ, ಸತ್ಯಗಾಲ ಯೋಜನೆ ವಿಳಂಬದಿಂದ ಈ ಭಾಗದ ರೈತರಿಗೆ ಹಾಗೂ ರಾಮನಗರ ಜನತೆಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಕೂಡಲೇ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕು, ಇಲ್ಲದಿದ್ದರೆ ಹಂತ ಹಂತವಾಗಿ ಹೋರಾಟ ಮಾಡುತ್ತೇವೆ ಎಂದರು. ವಿಚಾರ ಆಗ್ಬೋದು, ನಮ್ಮ ಪೆನ್ನಾರ್ ನದಿ ವಿಚಾರ ಆಗ್ಬೋದು, ಸತ್ಯಗಾಲ ವಿಚಾರ ಆಗ್ಬೋದು, ಮೇಕೆದಾಟು ಆಗ್ಬೋದು, ಎಲ್ಲವನ್ನ ಕೂಡ ಅವರು ಕೂಡ ಇದನ್ನು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ತಿಂಗಳು 28ನೇ ತಾರೀಕು ಬೃಹತ್ತಾದಂಥ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡೋಣ. ಅದು ಆಗಲಿಲ್ಲ ಅಂತಂದರೆ ಅದು ಮುಂದಿನ ತಿಂಗಳು ಇದೇ ಸುರಂಗದಿಂದ ಮಂಡ್ಯದವರೆಗೆ ಒಂದು ಪಾದಯಾತ್ರೆಯನ್ನು ಮಾಡೋಣ. ಅದು ಆಗಲಿಲ್ಲ ಅಂದರೆ ಮಳವಳ್ಳಿಯಲ್ಲಿ ಒಂದು ದಿವಸ ಬಂದ್ ಕರೆಯೋಣ. ಅದೂ ಆಗಲಿಲ್ಲ ಅಂತಂದರೆ ಒಂದು ರಸ್ತೆ ಚಳವಳಿಯನ್ನು ಮಾಡೋಣ. ಅದೂ ಆಗಲಿಲ್ಲ ಅಂದರೆ ಕೊನೆಗೆ ಈ ಸುರಂಗದಲ್ಲಿ ಅದು 1 ವರ್ಷ 2 ವರ್ಷ ಆಗ್ಬೋದು, ಎಷ್ಟು ನನಗೆ ಗೊತ್ತಿಲ್ಲ, ಸುರಂಗದಲ್ಲಿ ನಾವು ಕೂತ್ರೆ ನೀರು ಈ ಯೋಜನೆ ಮುಗಿಯುವವರೆಗೆ ಇಲ್ಲಿಂದ ನೀವು ಕದಲಿಸೋಕ್ಕೆ ಸಾಧ್ಯ ಇಲ್ಲ. ಅದು ಅದನ್ನು ಹೇಳ್ಬಾರ್ದು. ನಮ್ಮ ಸಾವು ಬದುಕಿನ ಹೋರಾಟ ಆಗ್ತದದು. ಕೊನೆಯವರೆಗೆ ಈ ಹೋರಾಟವನ್ನು ಜಯಿಸಿ. ಇನ್ನು ಇದೇ ವೇಳೆ ಜನಪರ ವೇದಿಕೆ ಕಾರ್ಯಾಧ್ಯಕ್ಷ ಮಳವಳ್ಳಿ ಶ್ರೀನಿವಾಸ್ ಮಾತನಾಡಿ, ಸುರಂಗ ಮಾರ್ಗದಿಂದ ಈ ಭಾಗದ ರೈತರಿಗೆ ಸಾಕಷ್ಟು ಹಾನಿಯಾಗುತ್ತಿದ್ದು, ಇದಲ್ಲದೆ ಅಂತರ್ಜಲ ಇಲ್ಲದಂತಾಗಿದೆ. ಜೊತೆಗೆ ಸುತ್ತಮುತ್ತಲಿನ ಮನೆಗಳಿಗೂ ತೊಂದರೆಯಾಗುತ್ತಿದೆ. ರೈತರಿಗೆ ಪರಿಹಾರ ನೀಡಬೇಕು, ಜೊತೆಗೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ಮೊದಲು ರಸ್ತೆ ತಡೆ, ಪಾದಯಾತ್ರೆ, ಇದಕ್ಕೂ ಪರಿಹಾರ ಸಿಗದಿದ್ದರೆ ಕಾಮಗಾರಿ ಸ್ಥಳದಲ್ಲಿ ಅನಿರ್ದಿಷ್ಟಾವಧಿವರೆಗೆ ಮುಷ್ಕರ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ತಕ್ಕ ಬೆಲೆಯನ್ನು ತೆತ್ತಬೇಕಾಗ್ತದೆ ಎನ್ನುವಂಥ ಉಲ್ಲೇಖವನ್ನು ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ. ತಕ್ಷಣ ನೀವು ಯಾರೆಲ್ಲ ರೈತರ ಜಮೀನಿನಲ್ಲಿ ಪೈಪ್ಲೈನ್ ಅನ್ನು ಮಾಡ್ತಾ ಇದ್ದೀರಿ, ಅಂಡರ್ ಪಾಸ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ಇದು 1 ವರ್ಷದ ಒಳಗಡೆ ಕಾಮಗಾರಿ ಮುಗಿಸಿ ಹೋಗ್ತೀವಿ ಅಂತ ಹೇಳ್ತೀರಿ. 1 ವರ್ಷದ ಒಳಗಡೆ ನೀವು ಕಾಮಗಾರಿನ ಮುಗಿಸಿ ರೈತರಿಗೆ ಪರಿಹಾರವನ್ನು ಕೊಡದೆ ಹೋದರೆ ಯಾರನ್ನ ಕೇಳೋದು ನಾವು? ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ರೈತರುಗಳಿಗೂ ಮನವಿ ಮಾಡ್ತೀನಿ, ನಿಮಗೆ ಸಂಪೂರ್ಣ ಪರಿಹಾರ ಕೊಡದಂಥ ಪಕ್ಷದಲ್ಲಿ ಮಿಲಿಟರಿನ ಕರ್ಕೊಂಡ್ಬಂದು ನಿಲ್ಲಿಸಿ 1 ಇಂಚು ಜಾಗವನ್ನು ಕಂಪ್ನಿಯವರು ಕೊಡಬೇಡಿ. ನೀವು ಒಂದೇ 1 ಇಂಚು ಜಾಗವನ್ನು ಕಂಪ್ನಿಯವರು ಕೊಡಬೇಡಿ ಕಾಮಗಾರಿ ಮಾಡಲಿಕ್ಕೆ. ಅದೇನಾಗ್ತದೆ ನೋಡಿ ಬಿಡೋಣ. ಸಂಘಟನೆ ನಿಮ್ಮ ಪರವಾಗಿರ್ತದೆ. ತಕ್ಷಣ ನೀವು ರೈತರಿಗೆ ಪರಿಹಾರವನ್ನು ಕೊಡಬೇಕು. ಸಮಂಜಸವಾದ ಕಾಮಗಾರಿಯನ್ನು, ನಿಮ್ಮ ಕಾಮಗಾರಿಯಿಂದ ಆಗ್ತಾ ಇರ್ತಕ್ಕಂಥ ಅನಾಹುತ ಅವಘಡಗಳು ಒಂದೊಂದಲ್ಲ. ಹೂಗಳತೆ ದೂರದಲ್ಲಿ ಹಲವಾರು ಗ್ರಾಮಗಳಲ್ಲಿ ಮನೆಗಳು ಬೀಳ್ಬಿಟ್ಟಿದ್ದಾವೆ. ಇವತ್ತು ಸಣ್ಣ ಸಣ್ಣ ಬಡವರು ಶೀಟ್ಗಳು ಹಾಕಿದಂಥ ಮನೆಗಳು ಬೀಳ್ಬಿಟ್ಟಿದ್ದಾವೆ. ಇವತ್ತು ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ರಮೇಶ್ ಗೌಡ, ರಾಜ್ಯ ಕಾರ್ಯಾಧ್ಯಕ್ಷ ಮಳವಳ್ಳಿ ಶ್ರೀನಿವಾಸ್, ರಂಜಿತ್ ಗೌಡ, ಕೃಷ್ಣೇಗೌಡ, ಮಲ್ಲು, ನಾಗರಾಜ್ ಸೇರಿದಂತೆ ಹಲವು ರೈತರು ಹಾಜರಿದ್ದರು. ನೀವು ಶಾಸಕರಾಗಿದ್ದ ಅವಧಿ ಎಷ್ಟು ಅನುದಾನ ಬಿಡುಗಡೆ ಮಾಡಿಸಿದ್ದೀರಿ, ಪಟ್ಟಿ ಕೊಡಿ ಎಂದು ಮಾಜಿ ಶಾಸಕ ಅನ್ನದಾನಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಸವಾಲು ಹಾಕಿದರು. ಮಳವಳ್ಳಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹನಿ ನೀರಾವರಿ ಅನುದಾನ ತಂದಿದ್ದೆ ಅಂತಹ ಹೇಳಿಕೊಂಡಿದ್ದೀರಿ, ಇದು ಸುಳ್ಳು. ಮೊದಲು ದಾಖಲೆ ಪಟ್ಟಿ ಬಿಡುಗಡೆ ಮಾಡಿ, ಸುಳ್ಳು ಹೇಳಿಕೆ ನೀಡಿದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಇನ್ನು ಇದೇ ವೇಳೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜ್ ಮಾತನಾಡಿ, ಅಧಿಕಾರಿಗಳು ಶಾಸಕರ ಮಗನ ಯುವರಾಜರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸುವ ಬಗ್ಗೆ ಮಾಜಿ ಶಾಸಕ ಅನ್ನದಾನಿ ಆಕ್ಷೇಪ ವ್ಯಕ್ತಪಡಿಸಿರುವುದು ಸರಿಯಲ್ಲ. ಅಧಿಕಾರಿಗಳು ಶಾಸಕರ ಮನೆಗೆ, ಅಭಿವೃದ್ಧಿಗೆ ವಿಷಯವಾಗಿ ಚರ್ಚೆಗೆ ಮನೆಗೆ ಬರುವುದು ಸಹಜ. ಅದನ್ನೇ ಮುಂದೆ ಇಟ್ಟುಕೊಂಡು ರಾಜಕೀಯ ಮಾಡುವುದು ಮಾಜಿ ಶಾಸಕ ಅನ್ನದಾನಿಗೆ ಶೋಭೆ ತರುವಂತದ್ದಲ್ಲ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ, ಸಿಪಿ ರಾಜು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ, ಮನ್ಮೋ ನಿರ್ದೇಶಕ ವಿಶ್ವಾಸ್, ಮೂರ್ಕಾಲೂರ್ ಮಾಧು, ಕುಂದೂರು ಪ್ರಕಾಶ್ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿ. ಉತ್ತರ ಕನ್ನಡದ ವಿವಿಧ ಇಲಾಖೆಯ ಸಹಯೋಗದಲ್ಲಿ ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕುವೆಂಪು ಕಲಾಭವನದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳಿಗೆ ಮಾದಕ ದ್ರವ್ಯಗಳ ಮತ್ತು ಮನೋವಿಕೃತ ವಸ್ತುಗಳ ಅಧಿನಿಯಮ 1985 ಕುರಿತು 1 ದಿನದ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು.
ಕಾರ್ಯಾಗಾರದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಎಸ್ ವಿಜಯಕುಮಾರ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪೆಟ್ರೋಲ್ ಡೀಸೆಲ್ ಏರಿಕೆ ನಂತರ ಗ್ರಾಹಕರಿಗೆ ಮತ್ತೊಂದು ಶಾಕ್. ಎಲ್ಪಿಜಿ ಸಿಲಿಂಡರ್ ಬೆಲೆ 50 ರೂಪಾಯಿ ಹೆಚ್ಚಳ, ಕೇಂದ್ರ ಸರ್ಕಾರ ಘೋಷಣೆ. ದೇಶದಲ್ಲಿ ಒಟ್ಟಾರೆ ಬೆಲೆ ಏರಿಕೆಗೆ ಮೋದಿಯವರೇ ಕಾರಣ. ಬಿಜೆಪಿಯವರು ನಡೆಸುತ್ತಿರುವ ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ ವಿರುದ್ಧ ಅಲ್ಲ, ಮೋದಿ ವಿರುದ್ಧ. ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯ. 10 ತಿಂಗಳ ಬಳಿಕ ಹಾಸನಕ್ಕೆ ಭವಾನಿ ರೇವಣ್ಣ ಎಂಟ್ರಿ. ಭವಾನಿ ಆಗಮನಕ್ಕೆ ಹೂಮಳೆ, ಆರತಿ ಬೆಳಗಿ ಸ್ವಾಗತ. ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಂಭ್ರಮ. ಬಾಹುಬಲಿ ತಪ್ಪಲಿನ ಮಾಂಸದಂಗಡಿಗಳಿಂದ ಜೈನ ಮುನಿಗಳಿಗೆ ನೋವು. ಮಾಂಸದಂಗಡಿಗಳ ತೆರವಿಗೆ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಆಗ್ರಹ. ಅಂಗಡಿಗಳು ತೆರವಾಗದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.